कहानी, देश प्रेम सबके मन में जगाने लेकर आए हैं कृष और बंटी बॉय। भारत है ಸೂಪರ್. ಟ್ರಿಶ್ಗೆ ಗಮನನೇ ಇಲ್ಲ. ಇಲಿಗಳು ಅದನ್ನ ಕದಿಯಕ್ ನೋಡ್ತಾ ಇವೆ. ಅದು ಕದಿಯೋದಕ್ಕೂ ಮುಂಚೆ ನಾನೇ ಕದ್ ಬಿಡ್ತೀನಿ. ಕಳ್ತನ ಮಾಡೋದು ತಪ್ಪು ಕೆಲ್ಸ ಗೊತ್ತಾ? ಸಾರಿ. ನಾನು ಕೂಡ. ಏನು ಅಂದ್ರೆ ಸಾರಿ. ಮತ್ತೆ ನಿನ್ ತಪ್ಪನ್ನ ಒಪ್ಕೊಳ್ಳೋದು ಒಳ್ಳೆ ವಿಷಯನೇ. ಇದ್ ತಗೋ. ಕ್ರಿಶ್, ಬಲ್ಟಿ ಬಾಯ್, ನಿನಗ್ ಗೊತ್ತಾ, ಗಜಕ್ ಮತ್ತೆ ರೇವ್ಡಿ ದಿಲ್ಲಿ ಹತ್ರ ಇರೋ ಮೀರಟ್ ಸಿಟಿಯ ವರ್ಲ್ಡ್ ಫೇಮಸ್ ಸ್ವೀಟ್ಸು. ಆದ್ರೆ ಮೀರಟ್ ನಮ್ಮ ದೇಶದ ಇತಿಹಾಸದಲ್ಲಿ ದೊಡ್ಡ ಹೋರಾಟಕ್ಕೆ ಹೆಸರು ಗೊತ್ತಾಗ್ತಿದೆ ಟ್ರೇಶ್. ಕ್ರಾಂತಿ ಅಂದ್ರೆ ಸ್ಟೋರಿ. ನಿಮ್ಮೆಲ್ರಿಗೂ ಈಗಾಗ್ಲೇ ತಿಳಿದಿರೋ ಹಾಗೆ ಬ್ರಿಟಿಷರು ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಹೆಸರಿನಲ್ಲಿ ನಮ್ಮ ದೇಶಕ್ಕೆ ಟ್ರೇಡ್ ಮಾಡೋದಕ್ಕೆ ಬಂದಿದ್ರು. ಮತ್ತೆ ಅವರ ಉದ್ದೇಶ ಕೆಟ್ಟದಾಗೋಯ್ತು. ಆಗ ಕಬ್ಜಾ ಮಾಡೋಕ್ ಶುರು ಮಾಡಿದ್ರು. ಮತ್ತೆ ಇಷ್ಟೇ ಅಲ್ಲ, ಬ್ರಿಟಿಷರು ಭಾರತೀಯರಿಂದ ಒತ್ತಾಯವಾಗಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಿದ್ರು. ಯಾರಿಗ್ ಕೊಡಕ್ ಆಗ್ತಿರ್ಲಿಲ್ವೋ ಅವ್ರ ಜಾಗನ ಕಿತ್ಕೊಂಡ್ಬಿಡ್ತಿದ್ರು. ಐ ಆಮ್ ಹ್ಯಾಪಿ. ನೀವಿಬ್ರು ಸ್ಟೋರಿಗಳನ್ನ ಗಮನ ಕೊಟ್ಟು ಕೇಳಿಸ್ಕೊತಿದ್ದೀರಾ. ಬಲ್ಟಿ ಬಾಯ್, ನೀನು ಎಮೋಷನಲ್ ಆಗ್ಬೇಡ. ಇವತ್ತಿನ ಸ್ಟೋರಿ ಯಾರ್ ಬಗ್ಗೆ ಅಂದ್ರೆ, ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋದಕ್ಕೆ ಬ್ರಿಟಿಷರ ವಿರುದ್ಧ 1857ರಲ್ಲಿ ರೆವಲ್ಯೂಷನ್ ಮಾಡೋದಕ್ಕೆ ಮೊದಲನೇದಾಗಿ ಪ್ರಯತ್ನ ಪಟ್ಟಿದ್ರು. ನಿಜನಾ? ಯಾರದು? ಹಾಗಿದ್ರೆ ರಿವಾರ್ಡ್ ನ ತಡೆ ಹಿಡಿದಿದ್ದು ಕೋತ್ವಾಲ್ ಧನ್ ಸಿಂಗ್ ಗುಜ್ಜರ್. ಡಿಯರ್ ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ಧನ್ ಸಿಂಗ್ ಗುಜ್ಜರ್ ಮೇರಟ್ನ ಚೀಫ್ ಪೊಲೀಸ್ ಆಫೀಸರ್ ಆಗಿದ್ರು. ಅಂದ್ರೆ ಕೋತ್ವಾಲ್. ಗುಜ್ಜರ್ ನಿವಾಸಿಯಾದ ಧನ್ ಸಿಂಗ್ ಗುಜ್ಜರ್ ಅವರು ಪಾಂಚಾಲಿ ಅನ್ನೋ ಹಳ್ಳಿನಲ್ಲಿ ಹುಟ್ಟಿದ್ರು. ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ ಮೇರಟ್ನ ಸದರ್ ಬಜಾರ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಕೂತಿದ್ರು. ಈಸ್ಟ್ ಇಂಡಿಯಾ ಕಂಪನಿಯು ಪೂರ್ತಿ ಪೊಲೀಸ್ ಸ್ಟೇಷನ್ಗಾಗಿ ಹೊಸ ಬಂದೂಕ್ ಮತ್ತು ಬುಲೆಟ್ ಅನ್ನು ತರಿಸಿದ್ರು. ಅದರಿಂದ ಅವರು ನಮ್ಮ ದೇಶವನ್ನು ಹೋಲ್ಡ್ ಮತ್ತು ಸ್ಟ್ರಾಂಗ್ ಆಗಿ ಮಾಡಬಹುದು ಅಂತ. ಯಾಕೆಂದ್ರೆ ಈ ಹೊಸ ಆಯುಧವನ್ನು ತರಿಸುವುದರ ಹಿಂದೆ ಬ್ರಿಟಿಷರ ಏನೋ ಕುತಂತ್ರ ಇತ್ತು. ಇದರಲ್ಲಿ ಹಂದಿ ಚರ್ಮದ ವಾಸನೆ ಬರ್ತಾ ಇದೆಯಲ್ಲ. ಹೌದು, ಕೆಲವು ಸಿಪಾಯಿಗಳು ಹೇಳ್ತಿದ್ರು ಅದ್ರಲ್ಲಿ ಹಂದಿ ಚರ್ಬಿ ಕೂಡ ಉಪಯೋಗಿಸ್ತಿದ್ದಾರೆ ಅಂತ. ಕಾನ್ಸ್ಟೇಬಲ್ ತಿಲಕ್ ಲಾಲ್ ಮತ್ತೆ ಕಾನ್ಸ್ಟೇಬಲ್ ರೆಹಮಾನು ಈ ವಿಷಯನ ಮಾತಾಡ್ತಾ ಇರುವಾಗ ಒಬ್ಬ ಬ್ರಿಟಿಷ್ ಆಫೀಸರ್ ಅವ್ರ ಮಾತನ್ನ ಕೇಳಿಸ್ಕೊಳ್ತಾರೆ. ಅನಂತರ ಪೊಲೀಸ್ ಗ್ರೌಂಡ್ ನಲ್ಲಿ, ನೀವಿಬ್ರು ಮುಂದೆ ಬನ್ನಿ, ಆ ಟಾರ್ಗೆಟ್ ನ ಹಿಟ್ ಮಾಡಿ. ಸಾಹೇಬ್ರೆ, ನಾವ್ ಆ ಗುಂಡ್ಗಳನ್ನ ಮುಟ್ಟೋದಕ್ಕಾಗೋದಿಲ್ಲ. ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು. ಆ ಇಬ್ರು ಸೈನಿಕರು ಆ ತುಪ್ಪಾಕಿನ ತಾವು ಮುಟ್ಟಲ್ಲ ಅಂತ ಎದುರು ಮಾತಾಡಿದಾಗ ಆಫೀಸರ್ಗೆ ಕೋಪ ಬಂದ್ಬಿಡ್ತು. ಅದಕ್ಕೆ ಅವರು ಅವರ ಹಂಟರ್ ಹೇಳಿ ಅವರನ್ನ ಎಲ್ರ ಮುಂದೆನೂ ಹೊಡೆಯೋದಕ್ಕೆ ಹೇಳ್ತಾರೆ. ಕಠಿಣವಾದ ಶಿಕ್ಷೆ ಕೊಡ್ತಾರೆ. ಆ ಸೈನಿಕರ ಗುಂಪಲ್ಲಿ ತಿಲಕ್ ಲಾಲ್ ಅವ್ರ ಮಗ ಭುವನ್ ಕೂಡ ನಿಂತಿರ್ತಾನೆ. ಆಂಗ್ಲರು ತಮ್ಮ ತಂದೆನ ಒದ್ದು ಶಿಕ್ಷೆ ಕೊಡ್ತಾ ಇರೋದನ್ನ ಅವ್ರ ಕೈಯಲ್ಲಿ ಬರೀ ನಿಂತ್ಕೊಂಡು ನೋಡಕ್ ಮಾತ್ರ ಆಗುತ್ತೆ. ಕೋತ್ವಾಲ್ ಧನ್ ಸಿಂಗ್ ಗುಜ್ಜರ್ ಕೂಡ ಅಲ್ಲೇ ಇದ್ರು. ಅವ್ರಿಗೂ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಆದ್ರೆ ಅವ್ರಿಗೂ ಏನು ಮಾಡಕ್ಕಾಗ್ಲಿಲ್ಲ. ಇನ್ಯಾರು ಇದ್ದೀರಾ ಈ ರೀತಿ ಹೇಳಿಕೆ ಕೊಡೋಕೆ? ಮುಂದೆ ಬನ್ನಿ. ಇದನ್ನ ಕೇಳಿಸ್ಕೊಂಡ ಕೆಲವು ಸೈನಿಕರು ಮುಂದೆ ಬರ್ತಾರೆ. ಕೋಟ್ವಾಲ್ ಧನ್ ಸಿಂಗ್, ಇವ್ರ ಎಲ್ಲರ ಯೂನಿಫಾರ್ಮ್ ಬಿಚ್ಚಿ ಕಾಲಿಗೆ ಚೈನ್ ಕಟ್ಟಿ ಕತ್ಲೆ ಕೋಣೆಗೆ ಹಾಕಿ. ಇವ್ರಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಅವಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಅವ್ರೆಲ್ರನ್ನು ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಹಾಕ್ತಾರೆ. ಕೋತ್ವಾಲ್ ಧನ್ ಸಿಂಗ್ ಗುಜ್ಜರ್ ಅವ್ರ ಮುಂದೆ ಅವ್ರೆಲ್ರನ್ನು ಹೊಡಿತಾರೆ, ತುಂಬಾನೇ ಟಾರ್ಚರ್ ಕೊಡ್ತಾರೆ. ಕೋತ್ವಾಲ್ ಧನ್ ಸಿಂಗ್ ಗುಜ್ಜರ್ಗೆ ರಕ್ತ ಕುದಿತಾ ಇತ್ತು. ಆದ್ರೆ ಬೇರೆ ದಾರಿನೇ ಇಲ್ದೆ ಅವರು ಸುಮ್ನೆನೆ ಇದ್ರು. ತಿಲಕ್ ಲಾಲ್ ಅವ್ರ ಮಗ ಅವ್ರ ಮನೆಗೆ ಹೋದಾಗ ಅವ್ರ ಅಮ್ಮ ಕೇಳ್ತಾರೆ, ಅಪ್ಪ ಎಲ್ಲಿ? ಬ್ರಿಟಿಷರು ಅಪ್ಪನ್ನ ಜೈಲಿಗೆ ಹಾಕ್ಬಿಟ್ರು ಅಮ್ಮ. ಏನ್ ಹೇಳ್ತಿದ್ಯಾ? ಅಮ್ಮ, ಅದು ಭುವನ್ ತನ್ನ ತಾಯಿಗೆ ಅವನ ಕಣ್ಣೆದುರಲ್ಲಿ ನಡೆದ ಘಟನೆಯನ್ನು ತಿಳಿಸಿದನು. ಹಂದಿ ಮತ್ತೆ ಹಸ್ವನ್ ಚರ್ಬಿನ ನೀನ್ ಅಪ್ಪನ್ ಜೊತೆ ಯಾಕೆ ನಿಂತ್ಕೊಳ್ಳಿಲ್ಲ? ಭುವನ್, ನೀನು ನಮ್ ಧರ್ಮದ ಮರ್ಯಾದೆನೇ ಹಾಳು ಮಾಡಿದ್ಯಾ.
ನಾವ್ ತಲೆ ಕತ್ತರಿಸ್ಕೊಂಡ್ಬಿಡ್ತೀವಿ, ಆದ್ರೆ ಅನ್ಯಾಯನ ತಡ್ಕೊಳಕ್ ಆಗಲ್ಲ. ಇನ್ನೀ ಮನೇಲಿ ಒಲೆ ಯಾವತ್ತೂ ಹಚ್ಚಲ್ಲ. ಬಾ ಕೊತ್ವಾಲ್ ಹತ್ರ ಹೋಗೋಣ. ಅಲ್ಲಿ ಮೀರಟ್ ಸಟರ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗ್ಲೇ ತುಂಬಾನೇ ಗಲಾಟೆ ನಡೀತಾ ಇತ್ತು. ಕೊತ್ವಾಲ್ ಸಾಹೇಬ್ರೆ, ನಿಮ್ಗೆ ನಿಮ್ ಕೆಲ್ಸದ ಮೇಲೆ ಮಾತ್ರ ತುಂಬಾನೇ ಪ್ರೀತಿ ಇದೆ. ನಿಮ್ಗೆ ಕಾಣಿಸ್ತಾ ಇಲ್ವಾ? ಈ ಬ್ರಿಟಿಷ್ ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮ ಧರ್ಮನ ಹಾಳ್ ಮಾಡಾಕ್ತಾ ಇದಾರೆ. ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಈ ರೀತಿ ಗಲಾಟೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಹೊರಗಡೆಯಿಂದ ಒಂದು ಶಬ್ದ ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ಗೆ ಕೇಳಿಸುತ್ತೆ. ಅದನ್ನ ಕೇಳಿಸ್ಕೊಂಡು ಅವ್ರು ಹೊರಗಡೆ ಬರ್ತಾರೆ. ನನಗಿರೋನ್ ಒಬ್ನೇ ಮಗ, ದಯವಿಟ್ಟು ಅವನನ್ನ ಬಿಟ್ಬಿಡಿ. ಕೋತ್ವಾಲ್ ಜಿ ಅವರನ್ನ ಬಿಟ್ಬಿಡಿ. ಕೊತ್ವಾಲ್ ಅವ್ರೆ, ನನ್ ಗಂಡನ್ ಏನ್ ತಪ್ಪಿತ್ತು? ಇದನ್ನೆಲ್ಲ ನೋಡ್ತಾ ಕೇಳ್ತಾ ಇದ್ದಂತ ಭುವನ್ ಆವೇಶದಿಂದ ತನ್ನ ಯೂನಿಫಾರ್ಮ್ ನ ಬಿಚ್ತಾನೆ. ನನಗೆ ಕೆಲಸನೇ ಬೇಡ. ಅದನ್ನ ನೋಡ್ದಂತ ಒಬ್ಬ ಆಂಗ್ಲ ಸೈನಿಕ ತುಪ್ಪಾಕಿಯಿಂದ ಅವನು ಹೊಡಿತಾನೆ. ಅವನು ಬಾಯಿಂದ ರಕ್ತ ಬರುತ್ತೆ. ಸ್ಟಾಪ್, ನಿಲ್ಸಿ. ನಾನು ಕಮಾಂಡರ್ ಸರ್ ಹತ್ರ ಮಾತಾಡ್ತೀನಿ. ಸರ್, ನೀವು ಈ ಸಿಪಾಯಿಗಳನ್ನ ಬಿಡುಗಡೆಗೊಳಿಸಿ. ಇವರೆಲ್ಲ ನಿರಪರಾಧಿಗಳು. ನಿನಗೆ ಸಂಬಳ ಕೊಡೋದು ಈಸ್ಟ್ ಇಂಡಿಯಾ ಕಂಪನಿ. ನನ್ನ ಆರ್ಡರ್ಸ್ ನ ಒಬೆ ಮಾಡು. ಹೊರಗಡೆ ನಿಂತಿರೋ ಜನರ ಕ್ರೌಡ್ ಅನ್ನ ಡಿಸ್ಪೋಸ್ ಮಾಡು. ಹೋಗು. ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ ಹತ್ರ ಇದಕ್ಕೆ ಯಾವುದೇ ಉತ್ತರ ಇರ್ಲಿಲ್ಲ. ಅವರು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಅದಾದ ನಂತರ ಅವರು ಗುರ್ಜರ್ ಜನಾಂಗದ ಎಲ್ಲರನ್ನು ಒಟ್ಟಿಗೆ ಸೇರಿಸ್ತಾರೆ. ಅದರಲ್ಲಿ ಭುವನ್ ಮತ್ತೆ ಅವ್ರ ತಾಯಿ ಕೂಡ ಇರ್ತಾರೆ. ನಮ್ಮ ಸಿಪಾಯಿಗಳ ಮೇಲೆ ಆಗ್ತಾ ಇರುವ ಅತ್ಯಾಚಾರವನ್ನ ನನಗೆ ಇನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನನಗೆ ನಿಮ್ ಎಲ್ಲರ ಅವಶ್ಯಕತೆ ಇದೆ. ನಿಮ್ಮ ಗುಜ್ಜಲ ಸಮಾಜ ನನ್ನ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ತಯಾರಿದ್ದೀರಾ? ಹಾಗಾದ್ರೆ 1 ಗಂಟೆಯ ಒಳಗೆ ಪಾಂಚಾಲಿ ಊರು ಹಾಗೂ ಅಕ್ಕಪಕ್ಕದ ಎಲ್ಲ ಊರಿನಿಂದ ಗುಜ್ಜರನ್ನ ಒಟ್ಟುಗೂಡಿಸಿ. ಎಲ್ಲದಕ್ಕಿಂತ ಮೊದಲು ನಾವು ಬ್ರಿಟಿಷರು ಮಾಡಿರುವಂತಹ ಜೈಲಿನ ಮೇಲೆ ಆಕ್ರಮಣ ಮಾಡೋಣ. ಅಲ್ಲಿ ಅವರು 849 ಕ್ರಾಂತಿಕಾರಿಗಳನ್ನ ಹಾಗೂ ಸೈನಿಕರನ್ನ ಬಂಧಿಸಿದ್ದಾರೆ. ಹಾಗೂ ಅಲ್ಲಿಂದ ಸದರ್ ಮಾರುಕಟ್ಟೆಯ ಕೋತ್ವಾಲಿಯ ಹತ್ರ ಹೋಗೋಣ. ಅವತ್ ರಾತ್ರಿ 300ಕ್ಕೂ ಹೆಚ್ಚು ಗುರ್ಜರ್ ಜನರನ್ನ ಕರ್ಕೊಂಡು ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ ಮೀರಟ್ ನಲ್ಲಿ ಆಂಗ್ಲರು ಕಟ್ಟಿದಂತಹ ಆ ಕಾರಾಗೃಹಕ್ಕೆ ಮುತ್ತಿಗೆ ಹಾಕ್ತಾರೆ. ಜೈಲ್ನಲ್ಲಿ ಕಾವಲ್ಗೆ ಅಂತ ನಿಂತಿದ್ದ ಆಂಗ್ಲರನ್ನ ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ ಮತ್ತೆ ಅವರ ಗುಜ್ಜರ್ ಪಡೆ ಅವ್ರ ವಿರುದ್ಧ ಹೋರಾಡಿ 839 ಹೋರಾಟಗಾರರನ್ನ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ ಅವ್ರನ್ನೆಲ್ಲ ಕರ್ಕೊಂಡು ಸಟರ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿದ್ದಂತಹ ಹೋರಾಟಗಾರರನ್ನ ಬಿಡುಗಡೆ ಮಾಡ್ತಾರೆ. ಅಪ್ಪಾಜಿ, ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕು. ಬ್ರಿಟಿಷರಿಂದ ನಮಗೆ ಸಿಗುವ ಸ್ವಾತಂತ್ರ್ಯದ ಈ ಕಿಚ್ಚನ ಆರಲು ನಾವು ಬಿಡಬಾರದು. ನಾವೆಲ್ಲರೂ ಇವಾಗ ಮೇರಟ್ ನಿಂದ ದಿಲ್ಲಿಗೆ ಹೋಗೋಣ. ಸಂಸ್ಕೃತಿ, ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ನ ಈ ಕಥೆಯಲ್ಲಿ ಒಂದು ವಿಶೇಷತೆ ಇದೆ. ಅದನ್ನ ಇವ್ರಿಗೆ ತಿಳಿಸು. ದ ರಿವೋಲ್ಟ್ ಆಫ್ 1857 ಭಾರತದ ಸ್ವತಂತ್ರಕ್ಕೂ ಮುಂಚಿನ ಹೋರಾಟ. ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ ಅವರ ಜೊತೆಗೆ ಗುಜ್ಜರ್ನ ಎಲ್ಲಾ ಜನಗಳು ಅವ್ರ ಜೊತೆ ಇದ್ರು. ಅದರಲ್ಲೂ ಎಲ್ಲಾ ಧರ್ಮದ ಜನಗಳು, ಹಿಂದೂ, ಮುಸ್ಲಿಂ, ಸಿಖ್ ಎಲ್ರೂ ಒಟ್ಟಿಗೆ ಸ್ವಾತಂತ್ರ್ಯದ ಮೊದಲನೇ ಹೋರಾಟಕ್ಕೆ ಮುಂದಾಗ್ತಾರೆ. ಆಮೇಲೆ ನಿಧಾನವಾಗಿ ಈ ಹೋರಾಟ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕಾಣಿಸತ್ತೆ. 4ನೇ ಜುಲೈ 1857ರಲ್ಲಿ ಬ್ರಿಟಿಷರು ಕೋತ್ವಾಲ್ ಧನ್ ಸಿಂಗ್ ಅವರ ಹಳ್ಳಿ ಪಾಂಚಾಲಿಯಲ್ಲಿ ತೋಪೆಗಳನ್ನ ಹಾರಿಸಿ ಇಡೀ ಹಳ್ಳಿನ ನಾಶ ಮಾಡಿದ್ರು. ನಂತರ ಕೋತ್ವಾಲ್ ಧನ್ ಸಿಂಗ್ ಅವ್ರನ್ನ ಹಿಡಿದು ಎಲ್ರ ಮುಂದೆ ನಡು ರಸ್ತೆಯಲ್ಲಿ ನೇಣಿಗೆ ಹಾಕಿದ್ರು. ಮೊದಲನೇ ಸ್ವಾತಂತ್ರ್ಯ ಹೋರಾಟ 1857ರಲ್ಲಿ ಶುರುವಾಯಿತು. ಎಲ್ಲರ ಗುರಿ ಒಂದೇ ಆಗಿತ್ತು. ತಮ್ಮ ನೆಲದ ಮೇಲಿದ್ದ ಬ್ರಿಟಿಷರ ಹಿಡಿತವನ್ನು ಹೋಗಲಾಡಿಸಬೇಕು. ಬ್ರಿಟಿಷರ ಆಡಳಿತವನ್ನು ಕೊನೆಗೊಳಿಸಬೇಕು. ಕೋತ್ವಾಲ್ ಧನ್ ಸಿಂಗ್ ಗುರ್ಜರ್ನ ಈ ಬಲಿದಾನಕ್ಕೆ ನಾವು ಸಲ್ಯೂಟ್ ಮಾಡ್ತೀವಿ. ಕೊತ್ವಾಲ್ ಧನ್ ಸಿಂಗ್ ಜಿ ಅವರ ಗೌರವಕ್ಕಾಗಿ ಸದರ್ ಮಾರ್ಕೆಟ್ನ ಪೊಲೀಸ್ ಸ್ಟೇಷನ್, ಮೆರಟ್ ಮತ್ತೆ ಮವಾನಾನಲ್ಲಿ ಅವರ ಪ್ರತಿಮೆಯನ್ನ ಮಾಡಲಾಗಿದೆ. ಅಷ್ಟ್ ಮಾತ್ರ ಅಲ್ಲ, ಅವ್ರ ಹೆಸರಲ್ಲಿ ಲೋನಿ ಘಾಜಿಯಾಬಾದ್ನಲ್ಲಿ ಧನ್ ಸಿಂಗ್ ಗುರ್ಜರ್ ಮಹಾವಿದ್ಯಾಲಯ ಕೂಡ ಇದೆ. ಕತೆ ಅಂತೂ ಮುಗ್ದೋಯ್ತು. ಬನ್ನಿ, ನಾವೆಲ್ರೂ ಈಗ ಸೇರಿ ರೇವಡಿ ತಿನ್ನೋಣ. ಅಯ್ಯೋ ಅಯ್ಯೋ, ರೇವಡಿ ಎಲ್ಲೋಯ್ತಪ್ಪ? ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಕೇಳ್ತಾ ಕೇಳ್ತಾ ಎಲ್ಲ ಖಾಲಿ ಮಾಡ್ಬಿಟ್ವಿ. ಕತೆನೂ ಮುಗೀತು, ರೇವಡಿನೂ ಮುಗೀತು. ಹೆಮ್ಮೆಯಿಂದ ಹೇಳಿ.
भारत है हम ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.